ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಸಾಯಂಕಾಲ 4 ಗಂಟೆಗೆ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಇದೆ. ಅಂತೂ ಇಂತೂ ಸಂಪುಟ ವಿಸ್ತರಣೆ ಈಗ ಸೋಮವಾರ ಆಗುತ್ತೆ. ಇಷ್ಟು ದಿನಗಳ ಕಾಲ, ಸುಮಾರು 2 ತಿಂಗಳುಗಳ ಕಾಲ ಚಾತಕ ಪಕ್ಷಿಗಳಂತೆ ಸಚಿವಾಕಾಂಕ್ಷಿಗಳು ಕಾದ್ರು, ನಾಳೆ ಆಗತ್ತೆ, ನಾಡಿದ್ದಾಗತ್ತೆ ಅಂತ. ಡೆಲ್ಲಿಗೆ ಹೋಗಿ ಬಂದು ಮಾಡ್ತಾ ಇದ್ರು. ಕೊನೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ. ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ರಾಜಭವನದಲ್ಲಿ. ಆಲ್ರೆಡಿ ರಾಜಭವನಕ್ಕೂ ಕೂಡ ಅಧಿಕೃತ ಮಾಹಿತಿ ಹೋಗಿದೆ. ಬೇಕಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಸೋಮವಾರ ಸಾಯಂಕಾಲ 4 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ. ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ಹಂತದ ಒಪ್ಪಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸೋಮವಾರ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣ ವಚನಕ್ಕೆ ಲೋಕಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಲ್ರೆಡಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ನೂತನ ಸಚಿವರ ಪಟ್ಟಿ ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ. ಇನ್ನೇನು ನಾಳೆ ಮಧ್ಯಾಹ್ನದ ಒಳಗಡೆ ಕೈ ಸೇರುತ್ತೆ. ಸೊ ಹಾಗಾಗಿ ಸೋಮವಾರ ಸಂಜೆ 4 ಗಂಟೆಗೆ ಪ್ರಮಾಣ ವಚನ. 18ಕ್ಕೂ ಹೆಚ್ಚು ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಖಾಲಿ ಇರುವುದು 20 ಸ್ಥಾನ. ಅದರಲ್ಲಿ 2 ಸ್ಥಾನವನ್ನು ಹಾಗೆ ಉಳಿಸ್ಕೊಂಡು 18 ನೂತನ ಸಚಿವರುಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈಗಾಗಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಪ್ರತ್ಯೇಕವಾದಂತಹ ಪಟ್ಟಿಯನ್ನು ಕೊಟ್ಟುಬಿಟ್ಟು ಅವರು ವಾಪಸ್ ಆಗಿದ್ದಾರೆ. ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಭಾನುವಾರ ಸಾಯಂಕಾಲದ ಹೊತ್ತಿಗೆ, ಅಂದರೆ ಇವತ್ತು ಸಂಜೆಯ ಹೊತ್ತಿಗೆ ಅಂತಿಮ ಪಟ್ಟಿ ತಲುಪುವ ಸಾಧ್ಯತೆಗಳಿದೆ. ಮೂಲಗಳ ಪ್ರಕಾರ 20 ಸ್ಥಾನಗಳ ಪೈಕಿ 18 ಸ್ಥಾನಗಳು ಭರ್ತಿಯಾಗತ್ತೆ. ಇನ್ನು 2 ಸ್ಥಾನಗಳನ್ನು ಹಾಗೆ ಖಾಲಿ ಉಳಿಸಿಕೊಳ್ಳಲಾಗತ್ತೆ. ಕಾರಣ, ಯಾಕಂದರೆ 20 ಸ್ಥಾನ ಖಾಲಿ ಇದೆ. ಆಕಾಂಕ್ಷಿಗಳಿರೋದು 40-50ಕ್ಕಿಂತಲೂ ಹೆಚ್ಚು. ಅದರಲ್ಲಿ 1-2-3 ಜನ ನನಗೆ ಸಿಗಲಿಲ್ಲ ಅಂತ ಹೇಳಿ ಬಂಡಾಯ ಹೇಳಬಹುದು. ಅವರನ್ನು ಶಮನ ಮಾಡುವಂತಹ ದೃಷ್ಟಿಯಿಂದ 1-2 ಸ್ಥಾನವನ್ನು ಖಾಲಿ ಇರಿಸಿಕೊಳ್ಳಲಾಗಿದೆ. ಹಾಗಾಗಿ ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನಾವು ನೋಡೋದಕ್ಕೆ ಹೋದರೆ, ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಶಾಸಕರು, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ನಾಯಕರು. ಕಳೆದ ಬಾರಿ ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ರು. ಸೊ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಎನ್ ಚಲುವರಾಯಸ್ವಾಮಿ ನಾಗಮಂಗಲ ಶಾಸಕ, ಕಳೆದ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು, ಒಕ್ಕಲಿಗ ಸಮುದಾಯದ ನಾಯಕ. ಜಮೀರ್ ಅಹಮದ್ ಮುಸ್ಲಿಂ ಚಾಮರಾಜಪೇಟೆ ಶಾಸಕರು, ಕಳೆದ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ರು. ಶರತ್ ಬಚ್ಚೇಗೌಡ ಒಕ್ಕಲಿಗ ಸಮುದಾಯದ ನಾಯಕ, ಹೊಸಕೋಟೆ ಶಾಸಕರು. ಆನೇಕಲ್ ಶಿವಣ್ಣ ದಲಿತ ಸಮುದಾಯದ ನಾಯಕ, ಆನೇಕಲ್ ಶಾಸಕರು. KS ಬಸವಂತಪ್ಪ ದಲಿತ ಎಡಗೈ, ಮಾಯಕೊಂಡ ಶಾಸಕ. ಹಾಗೆ JN ಗಣೇಶ್ ST ಸಮುದಾಯದ ನಾಯಕರು, ಕಂಪ್ಲಿ ಶಾಸಕ. ರುದ್ರಪ್ಪ ಲಮಾಣಿ SC ಮೀಸಲು ಶಾಸಕರು, ಹಾವೇರಿ ಶಾಸಕ. ಅದರ ಜೊತೆಗೆ AS ಪೊನ್ನಣ್ಣ ಕೊಡವ ವಿರಾಜಪೇಟೆ ಶಾಸಕರು. ಇವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಈಡಿಗ ಸಮುದಾಯದ ನಾಯಕರಾಗಿದ್ದಾರೆ, ಸಾಗರ ಶಾಸಕರು. ಶಿವಣ್ಣನವರ್ ಕುರುಬಾ ಬ್ಯಾಡಗಿ ಶಾಸಕ. ಶ್ರೀನಿವಾಸ್ ಮಾನೆ ಮರಾಠ ಹಾನಗಲ್ ಶಾಸಕ. ಮಂಕಾಳು ವೈದ್ಯ ಮೊಗವೀರ ಭಟ್ಕಳ ಶಾಸಕರು. ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಅಂದರೆ ಆ ರೇಸಲ್ಲಿ ಇರುವವರಲ್ಲಿ ಮುಂಚೂಣಿಯವರು. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಖನಿಜ ಫಾತಿಮಾ ಅವರಿಗೂ ಕೂಡ. ಹಾಗೆ ಇನ್ನು ಮುಸ್ಲಿಂ ಸಮುದಾಯಕ್ಕೆ ಬಂದರೆ ಖನಿಜ ಫಾತಿಮಾ, ಜಮೀರ್ ಅಹಮದ್ ಖಾನ್, ಅದರ ಜೊತೆಗೆ UT ಖಾದರ್ ಅವರಿಗೆ ಆಲ್ರೆಡಿ ಕೊಡಲಾಗಿದೆ. ಅದರ ಜೊತೆಗೆ ಸಚಿವ ಸ್ಥಾನಕ್ಕೆ ಶಾಸಕ ಅಪ್ಪಾಜಿಗೌಡ ಕೂಡ ಡಿಮ್ಯಾಂಡ್ ಮಾಡಿದ್ದಾರೆ. ಇನ್ನೂ ನನಗೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಸಾಕಷ್ಟು ಷಡ್ಯಂತ್ರ ನಡೀತಾ ಇದೆ, ಆದರೆ ಈ ಬಾರಿ ಸಚಿವ ಸ್ಥಾನ ಸಿಗೋ ನಂಬಿಕೆ ಇದೆ ಅಂತ ಅಪ್ಪಾಜಿಗೌಡ ಕೂಡ ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕ ಅಪ್ಪಾಜಿಗೌಡ. CM DK ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕಾದು ನೋಡೋಣ. ಎಲ್ಲವೂ ಅಂದುಕೊಂಡಂತೆ ಆದರೆ ಸೋಮವಾರ ಆಲ್ಮೋಸ್ಟ್ ನಾಳೆ, ಅಂದರೆ ಇವತ್ತು ಸಾಯಂಕಾಲ ಫೈನಲ್ ಆಗುತ್ತೆ. ಸೊ ನಾಳೆ ಸಾಯಂಕಾಲ 4 ಗಂಟೆಗೆ ನೂತನ ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವೂ ಕೂಡ ನಡೆಯಲಿದೆ.